ಒಬ್ರು ಅನ್ನ ಕಿತ್ಕೊಂಡಿಲ್ಲ, ಓಕೆ. ಡೊಂಗಿ ಕೆಲ್ಸಗಳು ಸುಳ್ಳುಗಳು ಹೇಳ್ಕೊಂಡು ಇನ್ನೊಂದು ಮಾಡ್ಕೊಂಡು ಬರಿಲ್ಲ. ಒಳ್ಳೇದೇ ಮಾಡ್ಕೊಂಡ್ ಬಂದಿದ್ದೀನಿ. ಇನ್ನೊಬ್ರು ಕಾಲು ಹೇಳ್ಕೊಂಡು ಇನ್ನೊಬ್ನ ಅವ್ನು ಮಲಗದ್ನ, ಅವ್ನು ಏನ್ ಮಾಡ್ದ, ಅವ್ನು ಎದ್ನ, ಅವ್ನು ತಿಂದ, ಅವಂದ್ ಬಿಡ್ಗುರು, ನೀನ್ ಮಾಡ್ಗುರು ನಿಂದು. ಕಷ್ಟ ನಾವು ಬೀಳ್ಬೇಕು, ಫಲಾನು ಫಲ ಭಗವಂತಂದು. ಅಯ್ಯಪ್ಪನು ಇರ್ತಾನೆ. ನನಗ್ ಬಂದಿದ್ದ ಸಿಚುವೇಶನ್ನು ಯಾರಿಗೂ ಬರೋದು ಬೇಡ ಮೇಡಮ್. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಮೇಡಮ್. ಇವಾಗ ಸುಮ್ಮನೆ ಹೋಗಿ ನಿಂತ್ಬಿಟ್ಟು ಅಂದ್ರೆ ನಮ್ ತುಕಾಲಿ ಚೆನ್ನಾಗಿ ಹೇಳ್ತಾರೆ, ಹೊರ್ತೂರ್ ಸಂತೋಷ್ ಹೊರಟ್ರೆ ಜಾತ್ರೆ, ನಿಂತ್ರೆ ಚರಿತ್ರೆ ಅಂತ. ಇನ್ನು ವರ್ತೂರ್ ಸಂತೋಷ್ ಅವರು 4th ರನ್ನರ್ ಅಪ್ ಆದ್ರು. ಅವರಿಗೆ ಬಂದಂತಹ ಸಂಭಾವನೆ ಬಗ್ಗೆ ಮಾಹಿತಿ ನೀಡೋದಾದ್ರೆ, ನಾನು ಒಂದೇ ಹೇಳಿದ್ದು ಬಿಗ್ ಬಾಸ್ ಅಂತ ಕರೆದಾಗ ಎಲ್ಲರಿಕೆ ಮೇಲೆ ₹1 ಕೊಡ್ರೋಣ, ನಾನು ಬರ್ತೀನಿ ಅಂತಂದೆ. ನಾನು ಇನ್ನ ಸೇರಿಸಿ 1 ಲಕ್ಷ ಯೋಗೇಶ್ ಅಣ್ಣಕ, 1 ಲಕ್ಷ ಮಹೇಶ್ ಅಣ್ಣಕ, ಜನಧ್ವನಿ ಮಹೇಶ್ ಅಣ್ಣ, ಆಮೇಲೆ ಜನಸ್ನೇಹಿ ಯೋಗೇಶ್ ಅಣ್ಣಕ ಕೊಡ್ತಾ ಇದ್ದೀನಿ ಮೇಡಮ್. ₹1 ದುಡ್ಡು ಕೈ ಕೀಸ್ಕೊಂಡಿರ ರೇಸ್ ನಾ ಮಾಡಿ ತೋರಿಸ್ತೀನಿ. ಸುದೀಪ್ ಅಣ್ಣನ್ ನಮ್ಮ ರೇಸ್ ಬರ್ತಾರೆ. ಒಂದು ಹಬ್ಬ ತರ ಅವ್ರನ್ನ ಸ್ವಾಗತ ಮಾಡ್ಕೊಬೇಕು. ಧ್ರುವ ಸರ್ಜಾ ಅವರು ಬರ್ತಾರೆ. ಅವರು ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ಬೇಕು ಅಂತ ನಾನು ಅವತ್ತೇ ಹೇಳಿದ್ದೆ, ಇವಾಗೂ ಹೇಳ್ತೀನಿ. ನಾವಾಗ್ಲೇ ಗಮನಿಸಿದೆ, ಸಾಕಷ್ಟು ಜನ ಬಂದು ನಿಮ್ಗೆ ಶುಭ ಹಾರೈಸಿದ್ರು. ಜೊತೆಗೆ ಒಬ್ರು ಬಂದು ನಿಮ್ಗೆ ಕೆಲಸ ಇದೆಯಾ ಅಂತಾನು ಕೇಳಿದ್ರು. ಸೊ ಆ ಮಾತಿನ ಬಗ್ಗೆ, ಅಂದ್ರೆ ಜನ ನಿಮ್ಮನ್ನ ಅಷ್ಟು ಹತ್ರ ಮಾಡ್ಕೊಂಡಿದ್ದಾರೆ, ಇದ್ರ ಬಗ್ಗೆ ಎಷ್ಟು ಮೇಡಮ್ ಇವತ್ತವರ್ಗು ಮೇಡಮ್ ಕೆಲ್ಸ ಅಂತ ಬಂದವ್ರ ನನ್ ಹತ್ರ ಇಲ್ದಿರೋ ಹೋದ್ರು ಬೇರೆಯವ್ರ ಹತ್ರ ಕೊಡ್ಸಿದೀನಿ. ಎಷ್ಟೋ ಜನಕ್ಕ ನಮ್ ಕೈಯಾಗ ಆಗೋದು ಮಾಡ್ಕೊಂಡ್ ಬಂದಿದ್ದೀನಿ ಮೇಡಮ್. ನಾವ್ ಒಬ್ರು ಅನ್ನ ಕಿತ್ಕೊಂಡಿಲ್ಲ, ಡೊಂಗಿ ಕೆಲ್ಸಗಳು ಸುಳ್ಳುಗಳು ಹೇಳ್ಕೊಂಡು ಇನ್ನೊಂದ್ ಮಾಡ್ಕೊಂಡ್ ಬರಿಲ್ಲ. ಒಳ್ಳೇದೇ ಮಾಡ್ಕೊಂಡ್ ಬಂದಿದ್ದೀನಿ. ಆ ಒಳ್ಳೇದ್ ಮಾಡ್ಕೊಂಡ್ ಬಂದಿರೋದಕ್ಕೆ ಇವತ್ತು ಹಿಂಗಿರೋದು ಅಷ್ಟೇ ಹೇಳೋದು. ನಮ್ ಕೈಯಾಗಾದ್ರೆ ಒಬ್ರು ಸಹಾಯ ಮಾಡೋಣ ಮೇಡಮ್. ಆಗಿಲ್ಲ ಅಂದ್ರೆ ಸುಮ್ನೆ ಇದ್ ಬಿಡೋಣ. ಇನ್ನೊಬ್ರು ಕಾಲು ಹೇಳ್ಕೊಂಡು ಇನ್ನೊಬ್ನ ಅವ್ನು ಮಲಗದ್ನ, ಅವ್ನು ಏನ್ ಮಾಡ್ದ, ಅವ್ನು ಎದ್ನ, ಅವ್ನು ತಿಂದ, ಅವಂದ್ ಬಿಡ್ಗುರು, ನೀನ್ ಮಾಡ್ಗುರು ನಿಂದು ಮಾಡೋಗುರು. ಯಾರು ಬಂದ್ ಹಾರ ಹಾಕ್ತವ್ರ ಅಂದ್ರೆ ಮಲಗಿರೋನ್ಗೆ ಎಬ್ಬರಿಸ್ಬಿಟ್ಟು ಹಾರ ಹಾಕಲ್ಲ ಗುರು. ಕಷ್ಟ ಬೀಳ್ಬೇಕು, ಮಾಡ್ದವ್ರಿಗೆ ಮಾಡ್ದಷ್ಟೇ ಮಾಡೋದು ರಾಮ ಗೋವಿಂದ ಅನ್ನೋ ಕಾಲ ಇದು. ನೀನ್ ಏನ್ ಮಾಡ್ತೀಯ, ನಿನ್ ಕದೆ ಬರೋದು. ಆ ಕಾರಣಕ್ಕ ನಾನೇನ್ ಹೇಳ್ತೀನಿ ಅಂತಂದ್ರೆ, ಕಷ್ಟ ನಾವು ಬೀಳ್ಬೇಕು, ಫಲಾನು ಫಲ ಭಗವಂತಂದು. ಅಯ್ಯಪ್ಪನು ಇರ್ತಾನೆ. ನನಗ್ ಬಂದಿದ್ದ ಸಿಚುವೇಶನ್ನು ಯಾರಿಗೂ ಬರೋದು ಬೇಡ ಮೇಡಮ್. ಯಾಕಂತಂದ್ರೆ ಒಂದು ಆಟ ಆಡ್ಬೇಕಂತ ಹೋಗಿದ್ದ ಜಾಗದಲ್ಲಿ ಬ್ಲೈಂಡ್ಸ್ ಹಾಕಿ ನನ್ನ ಕರ್ಕೊಂಡು ಹೋದಾಗ ಯಾವ್ದೋ ಟಾಸ್ಕ್ ಅನ್ಕೊಂಡೆ. ಬಟ್ ಅಲ್ಲಿ ನಡೆದಿದ್ದು ಇದು. ಆ ಇನ್ಸಿಡೆಂಟ್ ಆದವಾಗ ಇದೇ ನಿಮ್ಮ ಮೀಡಿಯಾದವರು, ಮೀಡಿಯಾ ಕೆಲಸನೇ ಅದು. ನಿಮ್ಮ ಏನು ಅಂತಂದ್ರೆ ಆ ಮೀಡಿಯಾ ಇಲ್ದಿದ್ದು ಏನೂ ಸಾಧ್ಯ ಇಲ್ಲ, ನಿಜ. ಅದ್ರ ನಾವು ಯಾವ ರೀತಿ ನಾವು ಕ್ವಶನ್ ನೀವು ಕೇಳ್ಬೋದು, ಉತ್ತರ ನಮ್ಮ ಕಡೆಯಿಂದನೇ ಬರ್ಬೇಕು. ಇದೇ ಉತ್ತರ ಬರ್ಬೇಕಂತ ಎಕ್ಸ್ಪೆಕ್ಟ್ ನೀವು ಮಾಡ್ಬೋದು ಹೊರತು ಹೇಳ್ಸಕ್ ಆಗಲ್ಲ, ನಿಜನಾ? ಅದ್ರಕ ನಾವೂನು ಯಾರೇ ಇರ್ಬೋದು ಮೀಡಿಯಾ ಹತ್ರ ಬಂದವಾಗ ಕೆಲವರೆಲ್ಲ ಎಕ್ಸೈಟ್ಮೆಂಟ್ ಅಲ್ಲಿ ಆ ಜೋಶಲ್ಲಿ ಆಡ್ಬಿಟ್ಟು ಆಮೇಲೆ ಅದರಿಂದ ಬರೋ ಎಫೆಕ್ಟ್ಗಳನ್ನ ಅದನ್ನ ನೋಡಕ್ಕೆ ಒಂಥರ ಅನಿಸ್ತದೆ. ಅದಕ್ಕೆ ಏನ್ ಹೇಳ್ತೀನಿ, ನಿಮ್ಮ ತನ ಬಿಡ್ಬೇಡ್ರಿ. ಎಲ್ಲೇ ಹೋಗ್ಲಿ ಮೈಕ್ ಸಿಕ್ತಾ ಅಂದ್ಬಿಟ್ಟು ಬ್ಯಾಂಡ್ ಬೇಜಾರ್ ಬಾರ್ಸ್ದಂಗೆ ಬಾರಿಸ್ಕೊಂಬೇಡ್ರಿ. ಅದ್ರ ಹಿಂದೆ ಅದಾದ್ಮೇಲೆ ಆಗೋದಕ್ಕೆ ಫೇಸ್ ಮಾಡೋ ತಾಕತ್ ತಿಕ್ಕೊಬೇಕು. ಒಂದು ಬೇಡ. ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಮೇಡಮ್. ಇವಾಗ ಸುಮ್ಮನೆ ಹೋಗಿ ನಿಂತ್ಬಿಟ್ಟು ಅಂದ್ರೆ ನಮ್ ತುಕಾಲಿ ಚೆನ್ನಾಗಿ ಹೇಳ್ತಾರೆ, ಹೊರ್ತೂರ್ ಸಂತೋಷ್ ಹೊರಟ್ರೆ ಜಾತ್ರೆ, ನಿಂತ್ರೆ ಚರಿತ್ರೆ ಅಂತ. ನಿಜಾನ ಸುಳ್ಳ ಮೇಡಮ್? ಅದು ಹೇಳ್ರಿ, ನೀವು ಕಣ್ಣಾಗ ನೋಡ್ತಾ ಇದ್ರಲ್ಲ, ಅದನ್ನ ಹೇಳ್ರಿ ಅಷ್ಟೇ. ಹಂಗೆ ಕೈ ಎತ್ತಿ ಹಿಂಗ್ ತೋರ್ಸಿ ಏನಕ್ಕೆ ಹಿಂಗ್ ತೋರ್ಸ್ತಾವನೆ ಸಂತೋಷ್ ಅಣ್ಣ ಅಂತ ಅಲ್ಲಿ ಇರೋದಕ್ಕೆ ನೋಡಕ್ ಹೋಗ್ತಾರೆ. ಅದಕ್ಕ ನಿಂದಿಸೋರು ಇರ್ಬೇಕಯ್ಯ ಅಂದಿ ಅಂತೆ ಅಂತ ಅಷ್ಟು ಹೇಳ್ಬಿಟ್ಟು ನಾನು ಅವ್ರ ಬಗ್ಗೆ ಇನ್ನ ಏನು ಹೇಳಕ್ಕೆ ನನಗೆ ಇಷ್ಟ ಇಲ್ಲ. ಇನ್ನು ವರ್ತೂರ್ ಸಂತೋಷ್ ಅವರು 4th ರನ್ನರ್ ಅಪ್ ಆದ್ರು. ಅವರಿಗೆ ಬಂದಂತಹ ಸಂಭಾವನೆ ಬಗ್ಗೆ ಮಾಹಿತಿ ನೀಡೋದಾದ್ರೆ, ಮೇಡಮ್ ಸಂಭಾವನೆ ಹೇಳ್ತೀನಿ ಕೇಳ್ರಿ. ಕೆಲವ್ರು ಹೇಳ್ಕೊಂಡು ಇದ್ ಮಾಡವ್ರೆ. ನಾನು ಒಂದೇ ಹೇಳಿದ್ದು ಬಿಗ್ ಬಾಸ್ ಅಂತ ಕರೆದಾಗ ಎಲ್ಲರಿಕೆ ಮೇಲೆ ₹1 ಕೊಡ್ರೋಣ, ನಾನು ಬರ್ತೀನಿ ಅಂತಂದೆ. ಇಲ್ಲ ಸಮ್ ಆಫ್ ಅಮೌಂಟ್ ಕೊಡ್ತೀನಿ ಅಂದ್ರು. ನಾನು ಇನ್ನ ಸೇರಿಸಿ 1 ಲಕ್ಷ ಯೋಗೇಶ್ ಅಣ್ಣಕ, 1 ಲಕ್ಷ ಮಹೇಶ್ ಅಣ್ಣಕ, ಜನಧ್ವನಿ ಮಹೇಶ್ ಅಣ್ಣ, ಆಮೇಲೆ ಜನಸ್ನೇಹಿ ಯೋಗೇಶ್ ಅಣ್ಣಕ ಕೊಡ್ತಾ ಇದ್ದೀನಿ ಮೇಡಮ್. ಸೂಪರ್. ನಾವು ಅದ್ರಲ್ಲಿ ಗೆದ್ದಿದ್ರು ಆ ದುಡ್ಡನ್ನ ಮನೆಗೆ ₹1 ನಾನು ಎತ್ಕೊಂಡ್ ಬರ್ತಾ ಇರಲಿಲ್ಲ. ಅದು ರೇಸ್ಗೆ ಆಗ್ತಾ ಇದ್ದೆ. ಇವತ್ತು ನಮ್ಗೆ ಹಾಕಿರೋ ಓಟ್ಗಳು ₹1 ಅಂತ ಹಾಕ್ರಿ ಎಷ್ಟು ಕೋಟಿ ಮೇಡಮ್ ನನ್ಗೆ ಬಿದ್ದಿರೋದು. ಸಾಕು, ಈ ಪ್ರೀತಿ ಸಾಕು ನನ್ಕ. ಹೌದು ಮೇಡಮ್. ಇವತ್ತು ಹೇಳ್ತಾರೆ ಹಣ ಏನಾನ ಇದ್ರೆ ಹೇಳ್ರಿ, ನಾವು ನಮ್ ಕೈಯಾಗಿದ್ ಮಾಡ್ತೀರಿ ಅಂತ. ₹1 ದುಡ್ಡು ಕೈ ಕೀಸ್ಕೊಂಡಿರ ರೇಸ್ ನಾ ಮಾಡಿ ತೋರಿಸ್ತೀನಿ. ನಂದೂನು ಅಲ್ಲಿ ಎಲ್ಲ ಅಲ್ಲಲ್ಲೇ ಹಾಕ್ತೀನಿ. ಯಾರ್ಯಾರು ಏನೇನು ಕೊಟ್ಟವ್ರು ಏನಂತ ಒಂದು ಬ್ಯಾನರ್ ತರ ಮಾಡಿ ಹಾಕ್ಸಿ ಒಂದು ಪ್ಲ್ಯಾಂಡ್ ಮಾಡಿ ತುಂಬಾ ಚೆನ್ನಾಗಿ ಮಾಡಬೇಕು. ಸುದೀಪ್ ಅಣ್ಣನ್ ನಮ್ಮ ರೇಸ್ ಬರ್ತಾರೆ. ಒಂದು ಹಬ್ಬ ತರ ಅವ್ರನ್ನ ಸ್ವಾಗತ ಮಾಡ್ಕೊಬೇಕು. ಧ್ರುವ ಸರ್ಜಾ ಅವರು ಬರ್ತಾರೆ. ಅವರು ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ಬೇಕು ಅಂತ ನಾನು ಅವತ್ತೇ ಹೇಳಿದ್ದೆ, ಇವಾಗೂ ಹೇಳ್ತೀನಿ.
ನಮ್ಮ ಓರಿಗಳ್ಕ ಹಳ್ಳಿಕಾರ್ ಓರಿಗಳ್ಕ ಅವ್ರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ಬೇಕು ಮೇಡಮ್. ಓಕೆ, ಇನ್ನೊಂದು ಪ್ರಶ್ನೆ ಸರ್, ಸಾಕಷ್ಟು ಜನರಿಗೆ ನಿಮ್ಮ ಮೇಲೆ ಒಂದು ಪ್ರಶ್ನೆ ಇರುವಂತದ್ದು, ವರ್ತೂರ್ ಸಂತೋಷ್ ಅವರು ರಾಜಕೀಯಕ್ಕೆ ಪ್ರವೇಶ ಇಲ್ಲ ಮಾಡ್ತಾರಾ? ಮೇಡಮ್, ಯಾವ ಕಾರಣಕ್ಕೂ ನಾನು ರಾಜಕೀಯಕ್ಕೆ ಬರಲ್ಲ. ಯಾರನ್ನ ಲೀಡರ್ಗಳು ಕೆಲವರು ಏನೇನ ಇದ್ರೆ ನಾನು ಬರಲ್ಲ, ಅದು ಕ್ಲಿಯರ್ ಆಗೈತೆ. ಹೋಗಕ್ ಮುಂಚೆನೂ ಹೇಳಿದೀನಿ, ಇವಾಗೂ ಹೇಳ್ತೀನಿ, ರಾಜಕೀಯ ನಮಗ್ ಬೇಡ ಮೇಡಮ್. ರಾಜಕೀಯದಿಂದ ದೂರ ಇಡ್ತೀರಾ? ಯಾಕೆ ಅಂತ ಅಂದ್ರೆ ಒಂದು ಪ್ರಶ್ನೆ ಮಾಡೋದಾದ್ರೆ, ಅಯ್ಯೋ ಮೇಡಮ್, ನಾನೇನ್ ಹೇಳ್ತೀನಿ ಗೊತ್ತಾ, ಕಷ್ಟ ಬಿದ್ದಿರೋ ದುಡ್ಡು ತಕೊಂಡೋಗಿ ಮಾಡ್ತಾ ಇರೋದು. ನಮ್ಗೆ ಯಾಕೆ ಮೇಡಮ್ ಬೇಕು ರಾಜಕೀಯಮ್ಮ? ನಮ್ ಬೇಡ ಅಷ್ಟೇ. ಸುಮ್ಮನೆ ಅದ್ರಕ್ಕೆ ನಾವ್ ಇನ್ನೊಂದು ಹೇಳೋದು, ಅದು ಇನ್ನೊಂದು ಆಗೋದು, ನಮ್ಗೆ ರಾಜಕೀಯ ಬೇಡ. ಓಕೆ, ಇನ್ನು ರಿಯಾಲಿಟಿ ಶೋಗೆ ಡ್ರೋನ್ ಪ್ರತಾಪ್ ಅವರು ಈಗಾಗಲೇ ಗಿಚ್ಚಿಗಿಲಿಗಿಲಿಗೆ ಹೋಗ್ತಾರೆ. ನಿಮ್ಗೆ ಅದರಿಂದ ಅವಕಾಶ ಬಂದಿದ್ಯಾ, ಅಥವಾ ಆತರ ರಿಯಾಲಿಟಿ ಶೋ ಅವಕಾಶ ಬಂದ್ರೆ ನೆಕ್ಸ್ಟ್ ಹೋಗ್ತೀರಾ? ಇಲ್ಲ ಮೇಡಮ್, ನಾನು ಹೇಳ್ನಲ್ಲ ನಿಮ್ಗೆ, ನಮ್ ಬದುಕು, ನಮ್ ಜೀವನ, ನಾವು ಜನ ಜೊತೆ ಇರೋರು ಜನ ಜೊತೆ ಇರ್ಬೇಕು. ಎಲ್ಲೋ ಅದ್ ಗೊತ್ತಲ್ಲ ನಿಮ್ಗ, ನಾವ್ ಅಲ್ಲಿ ಹೋಗಿ ಶೋನಲ್ಲಿ ಎನಿ ಟೈಮ್ ಇದ್ದು ನಮ್ಗೆ ಅದು ಆಗೋದು ಇಲ್ಲ. ಗೆಸ್ಟ್ ಆಗಿ ಹೇಳ್ನಲ್ಲ, ಗೆಸ್ಟ್ ಆಗಿದ್ರೆ ಹೋಗ್ಬೋದು. ಹೋಗ್ಲೇಬೇಕು ಅಂತಿದ್ರೆ ಮೋಸ್ಟ್ಲಿ ಕರೆದ್ರು ಅಲ್ಲೇ ಒಂದು ಸ್ಕಿಟ್ ತರ ಮಾಡ್ಬಿಟ್ಟು ವರ್ತೂರ್ ಸಂತೋಷಣ ನೀನ್ ಬರ್ಲೇಬೇಕು ಹಂಗೆ ಹಿಂಗೆ ಅಂತ. ಬಟ್ ಅವ್ರಿಗೂ ಗೊತ್ತು ನಾನು ಹೋಗಕ್ಕೂ ಆಗಲ್ಲ. ಅಂದ್ರೆ ನಿಮ್ಗೆ ಇಷ್ಟ ಇಲ್ಲ ರಿಯಾಲಿಟಿ ಶೋಗೆ ನೆಕ್ಸ್ಟ್ ಹೋಗೋದಕ್ಕೆ? ಇಲ್ಲ, ಹೇಳ್ನಲ್ಲ, ಒಂದ್ ಗೆಸ್ಟ್ ಆಗಿ ಹೋಗ್ತೀನಿ, ಹೋಗಿ ಬರ್ತೀನಿ, ಬಿಟ್ರೆ ತುಕಾಲಿ ನೋಡಕನ ಹೋಗ್ತೀನಿ ಅಲ್ಲೇ. ನಾನು ಹೋಗಿ ಮಾಡಕ್ಕೂ ಆಗಲ್ಲ ಮೇಡಮ್. ಓಕೆ, ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ್ಮೇಲೆ ಎಲ್ರನ್ನು ಮೀಟ್ ಆದ್ರ? ಸ್ವಲ್ಪ ಜನ ಮೀಟ್ ಆದೆ, ಇನ್ನ ಒಂದ್ ಸ್ವಲ್ಪ ಜನ ಆಗಕ್ಕಾಗಿಲ್ಲ. ನಮ್ದೊಂದು ಫಂಕ್ಷನ್ ಇನ್ವೈಟ್ ಮಾಡಿದ್ದೀನಿ, ಬರಕ್ಕೆ ಹೇಳಿದೀನಿ, ಬರ್ತಾರೆ ಅಂತ ಹೇಳವ್ರೆ. ನಮ್ದು ಮೇಡಮ್, ನಾವು ಹೆಂಗೆ ಅಂದ್ರೆ ಒಂದ್ಸಲಿ ಯಾರನ್ನ ಒಂದ್ ಫ್ರೆಂಡು ಇಲ್ಲ ಒಂದ್ ಪರಿಚಯ ಮಾಡ್ಕೊಂಡ್ರೆ ನಾವು ಲೈಫ್ ಲಾಂಗ್ ಅದ್ರನ್ನ ಹೇಳ್ಕೊಂಡು ಹೋಗ್ಬೇಕು ಅಂತೀರಿ. ಉಳ್ಸ್ಕೊಳೋದು ಬಿಡೋದು ಅವ್ರಿಗೆ ಬಿಟ್ಟಿರೋದು. ಯಾಕಂತಂದ್ರೆ ನಾನು ಒಂದ್ರಲ್ಲಿ ಹೇಳಿದ್ದೆ, ವರ್ತೂರ್ ಸಂತೋಷ್ ಅವ್ರಿಗೆ ಏನ್ ನೋಡಿ ಓಟ್ ಹಾಕ್ತಾರೆ ಅಂದಾಗ ಅವ್ರವ್ರ ಯೋಗ್ಯತೆ ಕೊದ್ದಿ ಹಾಕ್ತಾರೆ ಓಟು ಅಂತ ಬಿಗ್ ಬಾಸ್ ಮನೆ ಒಳಗೆ ಹೇಳಿದ್ದೆ. ಯಾಕಂತಂದ್ರೆ ಈ ಒಬ್ರೊಬ್ರು ಒಂದೊಂದ್ ರೀತಿನಲ್ಲಿ ಇರ್ತಾರೆ, ತಿಳ್ಕೊಳಕ್ಕೆ ಕಷ್ಟ ಆಗ್ತದೆ. ಆ ಕಾರಣಕ್ಕ ನಾವ್ ಏನು ಗೊತ್ತಿಲ್ದಿರ ನಾವ್ ಮಾತಾಡ್ಬಾರ್ದು. ನಂದು ಒಂದೇನಂದ್ರೆ ಮೇಡಮ್, ಗೊತ್ತಿರೋ ವಿಚಾರ ಇದ್ರೆ ಮಾತಾಡೋಣ. ನಮ್ಗೆ ಅನಿವಾರ್ಯ ಇರೋದು ಗೊತ್ತೈತೆ ಅನ್ಬಿಟ್ಟು ಅನಿವಾರ್ಯ ಇಲ್ದಿದ್ ಮಾತಾಡೋದು ತಪ್ಪೇ ಮೇಡಮ್, ಅಲ್ವಾ? ನಾವು ದೊಡ್ಡವ್ರು ಆಗೋದಕ್ಕ ಇನ್ನೊಬ್ಬನ್ ಸಣ್ಣತನ ಮಾಡೋದು ಎಷ್ಟು ಸರಿ ಅಲ್ವಾ? ಬೇಕ ನಮ್ಗದು. ನಿಜ ನಿಜ ನಿಜ. ಓಕೆ, ನೆಕ್ಸ್ಟ್ ಕೊನೆಯದಾಗಿ ಅದೇ ವರ್ತೂರ್ ಅವ್ರ ನೆಕ್ಸ್ಟ್ ಪ್ಲಾನ್ ಏನಿದೆ ಅನ್ನುವಂಥದ್ದು? ಮೇಡಮ್, ಮಾರ್ಚ್ ಅಲ್ಲಿ ರೇಸ್ ಐತೆ ಬೆಂಗಳೂರಲ್ಲಿ. ಓರಿಗಳ್ದು ನಾನು ಮಾಡಕ್ಕಾಗಿಲ್ಲ, ಕಳ್ಳೆಕಾಯಿ ಪರ್ಸೆ 2 ವರ್ಷ ನಿಂಕ ಮಾಡ್ಕೊಂಡ್ ಬಂದೆ, 3ನೇ ವರ್ಷ ಆಗಿಲ್ಲ. ಬೆಂಗಳೂರು ಹುಡುಗರನ್ನೆಲ್ಲ ಕರ್ಸಿ ತಿರ್ಗಾ ಓರಿಗಳು ಕರ್ಸಿ ಸಾಕಿರೋ ಪುಣ್ಯಾತ್ಮರನ್ನ ಕರ್ಸಿ ಬೀಜದೋರಿಗಳವ್ರನ್ನ ನಾನು ಮಾಡೇಬೇಕು. ನನಗೆ ಸಪೋರ್ಟ್ ಮಾಡವ್ರೆ ಎಲ್ಲಾರು. ಬೀಜದೋರಿ ನಿಂಕ ನೆನೆವತ್ತು ತಳಿ ಉಳ್ಕೊಂಡು ಬರ್ತಾ ಇರೋದು. ಬೀಜದೋರಿ ಕಟ್ಟೋದು ಬಾಳೆ ಕಷ್ಟ, ಅದು ಬಿಡ್ತದೆ. ಅಂತವೆಲ್ಲ ಬಂದ್ ಮಾಡ್ರಿ ವಿಡಿಯೋಗಳು ನೀವುನು. ಆ ಕಣ್ಣು ತುಂಬ್ಕೊಬೇಕು ಜನ. ಬೆಂಗಳೂರಾಗೇನೆ ಮಾಡಿದೀನಿ ಮೇಡಮ್ ಬೀಜದೋರಿಗಳನ್ನ ಕರ್ಸಿ. ಈ ಸತಿ ಸ್ವಲ್ಪ ವಿಧಾನಸೌಧ ಹತ್ರನೋ ಎಲ್ಲ ಅನುಕೂಲಗಳು ನೋಡ್ಕೊಂಡು ಯಾರಿಗೂ ಏನು ಆಗದಿರ ಇರಂಗೆ ಒಂದ್ ಮೆರವಣಿಗೆ ಮಾಡ್ಬೇಕು ಮೇಡಮ್. ಓಕೆ ಸರ್, ಕೊನೆಯದಾಗಿ ವೀಕ್ಷಕರಿಗೆ, ನಿಮ್ಮನ್ನ ಇಷ್ಟಪಡುವಂತ ಸಾಕಷ್ಟು ಜನ ಕನ್ನಡಿಗರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಮೇಡಮ್, ನಾನ್ ಮನೆ ಮಗನು, ನಾನ್ ಯಾವಾಗೂ ಜನದ ಜೊತೆ ಇರ್ಬೇಕನ್ನೋನು. ದಯವಿಟ್ಟು ಯಾರಾದ್ರೂ ಮನೆ ಹತ್ರಕ್ ಬಂದು ನೋಡಕ್ ಆಗ್ದಿರ, ಮಾತಾಡಕ್ ಆಗ್ದಿರ, ಫೋಟೋ ಇಡ್ಸ್ಕೊಳಕ್ ಆಗ್ದಿರ ಹೋಗಿದ್ರೆ ಬೇಜಾರ್ ಮಾಡ್ಕೊಂಬೇಡ್ರಿ. ಎನಿ ಟೈಮ್ ಸಿಗ್ತೀನಿ. ಏನೊಂದಕ್ಕೂ ನಮ್ಮ ಹುಡುಗರ ನಂಬರ್ಗಳು, ನಾನು ಫೋನ್ ಅಂತೂ ಎತ್ತಕ್ಕಾಗಲ್ಲ, ಬಿಸಿ. ಸುಮಾರು ಜನ ಫೋನ್ಗಳು ಹಾಕ್ತಾರೆ. ಫೋನ್ಗಳು ಹಾಕೋರ್ಗೂ ಹೇಳ್ತೀನಿ, ಮೆಸೇಜ್ ಕಳ್ಸಿರೋರ್ಗೂ ಹೇಳ್ತೀನಿ, ಪ್ರೀತಿ ಅಭಿಮಾನಕ್ಕೆ ಮಾಡ್ತೀರಾ. ಒಂದು 7,000 8,000 ಮೆಸೇಜ್ ಬರ್ತೈತೆ ಮೇಡಮ್ ಒಂದ್ ದಿನಕ್ಕೆ. ನಾನು ಎಲ್ಲಿ ಯಾವ್ದಂತ ನೋಡ್ಲಿ. ಬಟ್ ಎಲ್ಲ ಪ್ರೀತಿಕವಾಗಿ ಮಾಡ್ತಾ ಇರೋದು, ಅದ್ರಲ್ಲಿ 2 ಮಾತಿಲ್ಲ. ಬಟ್ ರೇಸ್ ಮಾಡೋ ಇದ್ರಲ್ಲಿ ಇದ್ದೀನಿ. ಇವಾಗ ಸದ್ಯಕ್ಕೆ ಮನೆ ಹತ್ರಕ್ಕೆ ಬಂದಿರೋರ್ನೆಲ್ಲ ಮಾತಾಡ್ಸ್ಕೊಂಡು ಇಲ್ಲೇ ಇದ್ದೀನಿ. ಇವಾಗ ಹೊಸಕೋಟೆನಾಗ ನಾಳೆ ರ್ಯಾಲಿ ಐತೆ, ಕುಂಬ್ಳಹಳ್ಳಿನಾಗ, ಹೊಸಕೋಟೆನಾಗ, ಹಿಂಗೆ ಮುಳಬಾಗ್ಲಲ್ಲಿ ಒಂದಿನ ಐತೆ, ಮೈಸೂರಲ್ಲಿ ಐತೆ, ಜರಗ್ನಳ್ಳಿನಲ್ಲಿ, ಹಿಂಗೆ ಊರುಗಳಿಗೆ ಹೋಗ್ತಾ ಇರೋದು. ನಾನು ಜನದ ಜೊತೆ ಇದ್ರೆ ನಾನು ಖುಷಿ. ಓಕೆ ಸರ್, ನಿಮ್ಮ ಒಂದು ವಿಶ್ ನಮ್ಮ ಚಾನೆಲ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಈ ಸಂಜೆ ಡಿಜಿಟಲ್, ಈ ಸಂಜೆ ನ್ಯೂಸ್ ಅಂತ ಹೇಳಿ ಸರ್. ಈ ಸಂಜೆ ನ್ಯೂಸ್ ಅವ್ರಿಗೆ ಧನ್ಯವಾದಗಳು. ನಮ್ದು ಬಂದು ಇಂಟರ್ವ್ಯೂ ಮಾಡಿದ್ಕೆ ಇದೇ ರೀತಿ ರೈತರದು, ರೈತ ಪರ ನಿಂತು ವಿಡಿಯೋಸ್ ಮಾಡೋ ಮುಖಾಂತರ ಜನಗಳಿಗೆಲ್ಲ ತಲುಪಿಸ್ರಿ. ಮತ್ತೆ ನಿಮ್ಮ ಚಾನಲ್ನ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೆಯದಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಬಿಗ್ ಬಾಸ್ ರನ್ನರ್ ಅಪ್ ಆಗಿರುವಂತಹ, ಅಂದ್ರೆ 4th ರನ್ನರ್ ಅಪ್ ಆಗಿರುವಂತಹ ವರ್ತೂರ್ ಸಂತೋಷ್ ಅವರು ಮಾತನಾಡಿದ್ರು, ಬಿಗ್ ಬಾಸ್ ಜರ್ನಿ ಬಗ್ಗೆ ಮಾತನಾಡಿದ್ರು. ಜೊತೆಗೆ ನಾವು ಅವರ ಮನೆ ಹತ್ರ ಬಂದಾಗ ನಮ್ಗಂತೂ ಶಾಕ್ ಆಗೋಯ್ತು, ಅಷ್ಟು ಜನ ಬಂದ್ಬಿಟ್ಟು ಸೇರಿದ್ದಾರೆ, ಫೋಟೋಗಳನ್ನು ತಗೊಂತಿದ್ದಾರೆ. ನಮಗೆ ಒಂದಿಷ್ಟು ಗ್ಯಾಪ್ ಅಲ್ಲಿ ನಮ್ಗೆ ಇಂಟರ್ವ್ಯೂ ಕೊಟ್ಬಿಟ್ರು. ಸೊ ತುಂಬಾನೇ ಖುಷಿ ಆಯ್ತು. ಅವರ ಜರ್ನಿಗೆ ಇನ್ನಷ್ಟು ಒಳ್ಳೇದಾಗ್ಲಿ ಅನ್ನುವಂಥದ್ದು ನಮ್ಮ ಆಶಯ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಈ ಸಂಜೆ ನ್ಯೂಸ್.